ರಜೆ ಪತ್ರ, ಲೀವ್ ಲೆಟರ್. ನಿಮ್ಮನ್ನು ಸುರೇಶ ಅಥವಾ ಗೌರಿ ಎಂದು ಭಾವಿಸಿಕೊಂಡು ನಿಮಗೆ ಹುಷಾರಿಲ್ಲದ ಕಾರಣ 3 ದಿನ ರಜೆ ಕೋರಿ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ. ಮೊದಲಿಗೆ ದಿನಾಂಕ, ಇವರಿಂದ ಸುರೇಶ, ಗೌರಿ, ಸರ್ಕಾರಿ ಪ್ರೌಢಶಾಲೆ, ಲಕ್ಷ್ಮೀಪುರ, ಮೈಸೂರು. ಇವರಿಗೆ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ, ಲಕ್ಷ್ಮೀಪುರ, ಮೈಸೂರು. ಮಾನ್ಯರೇ, ವಿಷಯ ಮೂರು ದಿನಗಳ ರಜೆ ಕೋರಿ ಪತ್ರ. ಮೇಲ್ಕಂಡ ಮಕ್ಕಳೇ, ಮೇಲ್ಕಂಡ ಅಂದರೆ ವಿಷಯದಲ್ಲಿ ನಾವೇನು ಬರೆದಿರ್ತೀವಿ, 3 ದಿನಗಳ ರಜೆ ಕೋರಿ ಪತ್ರ, ಅದೇ ವಿಷಯವನ್ನು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಈಗ ಪ್ರಶ್ನೆಯಲ್ಲೇ ಇರುವಂತೆ ನಿಮಗೆ ಹುಷಾರಿಲ್ಲದ, ನನಗೆ ಹುಷಾರಿಲ್ಲದ ಕಾರಣ ಇಲ್ಲೇ ಇರುವಂಥ ವಾಕ್ಯವನ್ನು ಇಲ್ಲಿ ಬರೀಬೇಕು. ದಿನಾಂಕನ ಇಲ್ಲಿ ಬರೀರಿ. ಯಾವತ್ತಿಂದ? 10/7/2025ರಿಂದ 13/7/2025ರಿಂದ 5ರವರೆಗೆ ಶಾಲೆಗೆ ಬರಲು ಆಗುವುದಿಲ್ಲ. ಆದ್ದರಿಂದ ವಿಷಯದಲ್ಲಿ ಇರುವ ಸೇಮ್ ಅದೇ ವಾಕ್ಯ, 3 ದಿನಗಳ ರಜೆ ನೀಡುವಂತೆ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳೊಂದಿಗೆ ಇಂತಿ ನಿಮ್ಮ ವಿದ್ಯಾರ್ಥಿ ಸುರೇಶ ಅಥವಾ ಗೌರಿ. ಮಕ್ಕಳೇ, ರಜೆ ಪತ್ರವನ್ನು ಸುಲಭವಾಗಿ ಈ ರೀತಿ ಬರೆಯಬಹುದು. ಪ್ರಶ್ನೆಯಲ್ಲೇ ನಿಮಗೆ ಮಾಹಿತಿ ಕೂಡ ಸಿಗುತ್ತೆ, ಅದೇ ವಿಷಯವನ್ನು ನೀವು ಕಂಟೆಂಟ್ ಆಗಿ ಕೂಡ ಬರೆಯಬಹುದು.